ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ ಅಡ್ಜೆಕ್ಟಿವ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅಡ್ಜೆಕ್ಟಿವ್ ಅಂದರೆ ಏನು, ಎಕ್ಸಾಂಪಲ್ಸು ಮತ್ತು ಎಕ್ಸಾಕ್ಟಿವ್ನ ಟೈಪ್ಸ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಅಡ್ಜೆಕ್ಟಿವ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಡ್ಜೆಕ್ಟಿವ್ನ ಮೀನಿಂಗ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ adjectives are words that describes or modify noun and pronouns, providing more information about their qualities, characteristics and quantity. ನೋಡಿ, ಅಡ್ಜೆಕ್ಟಿವ್ಸ್ ಅಂದರೆ ಏನು ಅಂದರೆ ಫ್ರೆಂಡ್ಸ್, ನೌನ್ ಮತ್ತು ಪ್ರನೌನ್ನ ಡಿಸ್ಕ್ರೈಬ್ ಮಾಡೋದು. ಯಾವುದೇ ನೌನ್ ಅಥವಾ ಪ್ರನೌನ್ನ ಏನು ಮಾಡ್ತೇವೆ, ಇವು ಅಡ್ಜೆಕ್ಟಿವ್ಸು ಡಿಸ್ಕ್ರೈಬ್ ಮಾಡ್ತವೆ. ಅಂದರೆ ಅವುಗಳ ವಿಶೇಷತೆ ಏನು, ಅವುಗಳ ಕ್ವಾಂಟಿಟಿ ಎಷ್ಟಿದೆ, ಅವುಗಳ ಕ್ವಾಲಿಟಿ ಏನು, ಅವು ಯಾವ ರೀತಿ ಕ್ಯಾರೆಕ್ಟರ್ ಇದ್ದಾವೆ ಅಂತ ಡಿಸ್ಕ್ರೈಬ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ ಅಂದರೆ ನೌನ್ ಮತ್ತು ಪ್ರನೌನ್ನ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಕ್ಯಾರೆಕ್ಟರ್ನ ಡಿಸ್ಕ್ರೈಬ್ ಮಾಡೋದು, ಅದ್ರ ಬಗ್ಗೆ ವಿಶೇಷಣೆ ಹೇಳೋದು. ಅದು ಕೆಟ್ಟದಾಗಿರ್ಬೋದು ಇಲ್ಲ ಒಳ್ಳೆಯದಾಗಿರ್ಬೋದು, ಅದ್ರದ್ದು ವಿಶೇಷತೆನ ಹೇಳೋದನ್ನು ಏನಂತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಂದರೆ ಒಟ್ಟಿನಲ್ಲಿ ಯಾವುದೇ ರೀತಿಯ ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು, ಅವುಗಳ ವಿಶೇಷತೆನ ಹೇಳೋದು, ಅವು ಏನು ಅಂತ ತಿಳಿಸೋದನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ ಯಾವ ರೀತಿ ಬಿಗ್, ಸ್ಮಾಲು, ಬ್ಯೂಟಿಫುಲ್, ಓಲ್ಡ್ ಮತ್ತು ಕೈಂಡ್ ಈ ರೀತಿ ಇರೋ ಶಬ್ದಗಳನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬಿಗ್, ಸ್ಮಾಲ್ ಇದು ಏನನ್ನು ತೋರಿಸ್ತಾ ಇದೆ, ವಸ್ತುವಿನ ಬಗ್ಗೆ ವಿಶೇಷನ ತೋರಿಸ್ತಾ ಇದೆ. ದ ಬಿಗ್ ಡಾಗ್ ಬಾರ್ಕ್ಡ್ ಅಂದರೆ ಆ ಡಾಗ್ ಯಾವ ರೀತಿ ಇದೆ, ಬಿಗ್ ದೊಡ್ಡದಾಗಿದೆ. ಅಂದರೆ ಆ ಡಾಗಿನ ಬಗ್ಗೆ ವಿಶೇಷನ ತೋರಿಸೋದು. ಡಾಗು ದೊಡ್ಡದಾಗಿದೆ, ಚಿಕ್ಕದಾಗಿದೆ, ಸ್ಮಾರ್ಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಈ ರೀತಿ ವಿಶೇಷಣನ ತೋರಿಸೋದನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಬಿಗ್ಗಿಗೆ ಎಕ್ಸಾಂಪಲ್ ನೋಡಿ, ದ ಬಿಗ್ ಡಾಗ್ ಬಾರ್ಕ್ಡ್ ಅಂದರೆ ಆ ಡಾಗ್ ಯಾವ ರೀತಿ ಇದೆ, ದೊಡ್ಡದಾಗಿದೆ ಮತ್ತು ಬೊಗಳ್ತಾ ಇದೆ. ಅಂದರೆ ಡಾಗ್ ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ನೋಡಿ, ಡಾಗ್ ಅನ್ನೋದೇನು ಒಂದು ನೌನು, ಆ ನೌನನ್ನು ಏನು ಮಾಡ್ತಾ ಇದೆ, ಇಲ್ಲಿ ಬಿಗ್ ಅನ್ನೋದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅದಕ್ಕೆ ಇದು ಬಿಗ್ ಅನ್ನೋದು ಏನು ಒಂದು ಅಡ್ಜೆಕ್ಟಿವ್. ನೋಡಿ, ನೆಕ್ಸ್ಟ್ ಸ್ಮಾಲ್, ಶಿ ಹ್ಯಾಸ್ ಎ ಸ್ಮಾಲ್ ಹೌಸ್. ಇಲ್ಲಿ ಹೌಸ್ ಅನ್ನೋದು ಒಂದು ನೌನು, ಆ ನೌನನ್ನು ಸ್ಮಾಲ್ ಅನ್ನೋ ಒಂದು ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಹೌಸನ್ನು ಡಿಸ್ಕ್ರೈಬ್ ಮಾಡ್ತಿರುವ ಸ್ಮಾಲ್ ವರ್ಡನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬ್ಯೂಟಿಫುಲ್, ದೇ ಲಿವ್ ಇನ್ ಎ ಬ್ಯೂಟಿಫುಲ್ ಹೌಸ್. ಇಲ್ಲೂ ಕೂಡ ಹೌಸ್ ಅನ್ನೋದು ನೌನು, ಬ್ಯೂಟಿಫುಲ್ ಅನ್ನೋದು ಅದು ಸುಂದರವಾಗಿದೆ ಮನೆ ಅಂತ ಇಲ್ಲಿ ಬ್ಯೂಟಿಫುಲ್ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಲ್ಡ್, ದ್ಯಾಟ್ಸ್ ಆ್ಯನ್ ಓಲ್ಡ್ ಹೌಸ್. ಅದು ಯಾವ ರೀತಿ ಹೌಸು, ಹಳೆಯ ಮನೆ. ಅದು ಯಾವುದು, ಹಳೆಯ ಮನೆ. ದ್ಯಾಟ್ಸ್ ಆ್ಯನ್ ಓಲ್ಡ್ ಹೌಸ್, ಆ ಹಳೆಯ ಮನೆ ಅಂತ ಇಲ್ಲಿ ಹಳೆಯ ಮನೆ, ಹಳೆಯ ಓಲ್ಡ್ ಅನ್ನೋದು ಏನು, ಹೌಸ್ನ ಗುಣವನ್ನು ತೋರಿಸ್ತಾ ಇದೆ. ಅದು ಹಳೆಯದ, ಹೊಸದ, ದೊಡ್ಡದ, ಸಣ್ಣದ ಈ ರೀತಿ ಗುಣವನ್ನು ತೋರಿಸ್ತಾ ಇದೆ. ಸೊ ಅದಕ್ಕೆ ನಾವು ಇದನ್ನು ಏನಂತೀವಿ, ಓಲ್ಡ್ ಈಸ್ ಅಡ್ಜೆಕ್ಟಿವ್. ನೋಡಿ, ಇಲ್ಲಿ ಕೈಂಡ್, ಶೀ ಈಸ್ ಎ ಕೈಂಡ್ ವುಮೆನ್. ಅವಳು ಯಾವ ರೀತಿ ವುಮೆನು, ಕೈಂಡ್ ವುಮೆನ್ ಅಂದರೆ ಅವಳಿಗೆ ತುಂಬ ಮೃದು ಸ್ವಭಾವ, ಅಂದರೆ ಯಾವುದೇ ಮಾನವೀಯತೆಯ ಸ್ವಭಾವ, ತುಂಬ ಮೃದು ಸ್ವಭಾವ ಇದೆ. ಸೊ ಅದಕ್ಕೆ ಇಲ್ಲಿ ಕೈಂಡ್ ವುಮೆನ್ ಅನ್ನೋದೇನು ಇಲ್ಲಿ ನೌನ್. ಸೊ ಕೈಂಡ್ ಅನ್ನೋದೇನು ಅಡ್ಜೆಕ್ಟಿವ್. ಅಂದರೆ ವುಮೆನನ್ನು ಕೈಂಡ್ ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ, ವಿಶೇಷಣನ ತೋರಿಸ್ತಾ ಇದೆ, ಆ ಲೇಡಿಯ ವಿಶೇಷಣ ತೋರಿಸ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಕೈಂಡನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ಸ್ನ ನೋಡಿದ ಮೇಲೆ ನಿಮಗೆ ಅಡ್ಜೆಕ್ಟಿವ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೋತೀನಿ. ಯಾಕಂದರೆ ಅಡ್ಜೆಕ್ಟಿವ್ ಅಂದರೆ ಏನು ಅಲ್ಲ, ಬರೀ ಯಾವುದೇ ಒಂದು ನೌನ್ ಅಥವಾ ಪ್ರನೌನ್ನ ವಿಶೇಷಣೆನ ತೋರಿಸೋದನ್ನು ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಷ್ಟನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಸಾಕು. ನೌನ್ ಪ್ರನೌನ್ನ ವಿಶೇಷಣೆ ಅಂದರೆ ಅವು ನೌನ್ ಮತ್ತು ಪ್ರನೌನ್ನ ಬಿಫೋರ್ ನೌನ್ ಮತ್ತು ಪ್ರನೌನ್ ಅಂದರೆ ನೌನ್ ಮತ್ತು ಪ್ರನೌನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಏನು ಆ ವರ್ಡ್ಗಳಿರುತ್ತವೆ, ಆ ವರ್ಡ್ಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಯಾಕಂದರೆ ಆ ವರ್ಡ್ಗಳು ನೌನ್ ಮತ್ತು ಪ್ರನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇರ್ತವೆ. ಸೊ ಅವುಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಅಡ್ಜೆಕ್ಟಿವ್ನ ಟೈಪ್ಸ್ಗಳನ್ನು ನೋಡೋಣ ಒಂದೊಂದಾಗಿ. ಇಲ್ಲಿ ಫಸ್ಟ್ ಒನ್ ನೋಡಿ, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಆರ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ.
ಇಲ್ಲಿ ಹೆಸರಲ್ಲೇ ಇದೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿಯನ್ನು ಹೇಳುವಂಥ ಅಡ್ಜೆಕ್ಟಿವನ್ನು ನಾವು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಅಡ್ಜೆಕ್ಟಿವ್ ಏನು ಮಾಡುತ್ತೆ, ನೌನ್ ಮತ್ತು ಪ್ರೊನೌನ್ನ ಕ್ವಾಲಿಟಿಯನ್ನು ಡಿಸ್ಕ್ರೈಬ್ ಮಾಡುತ್ತೆ. ಅದು ಎಷ್ಟು ಕ್ವಾಲಿಟಿದಿದೆ ಮತ್ತು ಅದರ ಕ್ಯಾರೆಕ್ಟರ್ನ ಹೇಳುತ್ತೆ, ಅದು ಯಾವ ರೀತಿ ಕ್ಯಾರೆಕ್ಟರ್ ಇದೆ ಅಂತ ಕೂಡ ಹೇಳುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಬಿಗ್, ಬ್ಯೂಟಿಫುಲ್, ಹ್ಯಾಪಿ ಆರ್ ಓಲ್ಡ್. ನೋಡಿ ಇಲ್ಲಿ ಬಿಗ್ ಅನ್ನೋದು ಅದರ ಕ್ವಾಲಿಟಿ ಎಷ್ಟಿದೆ ಅಂತ ಹೇಳ್ತಾ ಇದೆ. ದಿಸ್ ಈಸ್ ಎ ಬಿಗ್ ಹೌಸ್, ಅದು ಎಷ್ಟು ದೊಡ್ಡದು ಹೌಸು ಅಂತ ಅದ್ರ ಕ್ವಾಲಿಟಿ ಹೇಳ್ತಾ ಇದೆ. ಹಾಗೆ ಇಲ್ಲಿ ನೋಡಿ ಬ್ಯೂಟಿಫುಲ್, ಹ್ಯಾಪಿ, ಓಲ್ಡ್ ಇವೆಲ್ಲ ಯಾವುದೇ ಮತ್ತು ನೌನ್ ಪ್ರೊನೌನ್ನ ಯಾವುದೇ ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ಅಥವಾ ಪ್ಲೇಸ್ನ ಕ್ವಾಲಿಟಿನ ಹೇಳುತ್ತೆ. ಯಾವ ರೀತಿ ಕ್ವಾಲಿಟಿ ಇದು ಮತ್ತು ಅದ್ರ ಕ್ಯಾರೆಕ್ಟರ್ನ ಹೇಳುತ್ತೆ. ಸೊ ಅದಕ್ಕಾಗಿ ನಾವು ಇವುಗಳನ್ನ ಏನಂತೀವಿ, ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಅಂದರೆ ಅವುಗಳನ್ನು ನೌನ್ ಪ್ರೊನೌನ್ನ ಕ್ವಾಲಿಟಿ ಮತ್ತು ಕ್ಯಾರೆಕ್ಟರ್ನ ಹೇಳೋದನ್ನು ಏನಂತ ಕರಿತೀವಿ, ಡಿಸ್ಕ್ರಿಪ್ಟಿವ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಸೊ ದ ನೆಕ್ಸ್ಟ್ ಒನ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್. ನೋಡಿ ಇಲ್ಲಿ ನಾವು ಡಿಸ್ಕ್ರಿಪ್ಟಿವಲ್ಲಿ ಕ್ವಾಲಿಟಿ ನೋಡಿದ್ವಿ, ಯಾವ ರೀತಿ ಕ್ವಾಲಿಟಿ ಇದು ಅಂತ. ಇಲ್ಲಿ ನೆಕ್ಸ್ಟ್ ಒನ್ನು ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂದರೆ ಇಲ್ಲಿ ಹೆಸರಲ್ಲೇ ಇದೆ ಕ್ವಾಂಟಿಟಿನ ಹೇಳುತ್ತೆ. ಇದು ಅಂದರೆ ಯಾವುದೇ ನೌನ್ ಪ್ರೊನೌನ್ನ ಕ್ವಾಂಟಿಟಿನ ಹೇಳೋದಕ್ಕೆ ನಾವು ಏನಂತ ಕರಿತೀವಿ, ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ದೀಸ್ ಇಂಡಿಕೇಟ್ ದ ಕ್ವಾಂಟಿಟಿ ಆಫ್ ಸಮಥಿಂಗ್ ಐದರ್ ಡೆಫಿನಿಟ್ ಆರ್ ಇಂಡೆಫಿನಿಟ್. ಅಂದರೆ ಡೆಫಿನಿಟ್ ಅಡ್ಜೆಕ್ಟಿವ್ ಅಥವಾ ಇಂಡೆಫಿನಿಟ್ ಆಗಿರ್ಬೋದು, ಅವುಗಳ ಕ್ವಾಂಟಿಟಿಯನ್ನು ಹೇಳೋದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಸೆವೆರಲ್, ಫ್ಯೂ, ಮೆನಿ, ಸಮ್ ಇವೆಲ್ಲ ಪದಗಳು ಏನು ಕ್ವಾಂಟಿಟಿನ ಹೇಳುತ್ತವೆ. ದೇರ್ ಆರ್ ಸೆವೆರಲ್ ಬುಕ್ಸ್, ಅಲ್ಲಿ ಕೆಲವು ಬುಕ್ಸ್ಗಳಿವೆ. ಅಂದರೆ ಎಷ್ಟು ಬುಕ್ಸ್ಗಳು, ಕೆಲವು ಬುಕ್ಸ್ಗಳಿವೆ ಅಂದರೆ ಕ್ವಾಂಟಿಟಿ ಹೇಳುತ್ತೆ. ಅದು ಕೆಲವು ಅನ್ನೋದು ಕ್ವಾಂಟಿಟಿ. ಫ್ಯೂ ಬುಕ್ಸ್, ಅದನ್ನು ಫ್ಯೂ ಅನ್ನೋದು ಕೂಡ ಕ್ವಾಂಟಿಟಿ ಹೇಳುತ್ತೆ. ದೇರ್ ಆರ್ ಮೆನಿ ಡಾಗ್ಸ್, ಅಲ್ಲಿ ಬಹಳ ಡಾಗ್ಗಳಿವೆ, ಬಹಳ ನಾಯಿಗಳಿವೆ, ಅದನ್ನು ಕೂಡ ಏನು ಹೇಳುತ್ತೆ, ಕ್ವಾಂಟಿಟಿನ ಹೇಳುತ್ತೆ. ದೇರ್ ಆರ್ ಸಮ್ ಬುಕ್ಸ್, ಅಲ್ಲಿ ಕೆಲವು ಬುಕ್ಗಳಿವೆ, ಅದನ್ನು ಕೂಡ ವಸ್ತುವಿನ ಕ್ವಾಂಟಿಟಿನ ಹೇಳೋದನ್ನು ನಾವು ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಡಿ. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂದರೆ ಕ್ವಾಂಟಿಟಿನ ಹೇಳೋದು, ಅವು ಎಷ್ಟಿದ್ದಾವೆ, ಹೌ ಮಚ್ ಅನ್ನೋದನ್ನು ಹೇಳೋದನ್ನು ನಾವು ಏನಂತ ಕರಿತೀವಿ, ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ದೀಸ್ ಪಾಯಿಂಟ್ ಔಟ್ ಸ್ಪೆಸಿಫಿಕ್ ನೌನ್ಸ್ ಲೈಕ್ ದಿಸ್, ದಟ್, ದೀಸ್, ದೋಸ್. ಇಲ್ಲಿ ನೋಡಿ ಈ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸಲ್ಲಿ ಏನು ನೋಡ್ತೀವಿ ಅಂತಂದರೆ ಸ್ಪೆಸಿಫಿಕ್, ಯಾವುದೇ ಒಂದು ಪರ್ಟಿಕ್ಯುಲರ್ ವಸ್ತು ಆಗಿರ್ಬೋದು, ಪರ್ಟಿಕ್ಯುಲರ್ ಪರ್ಸನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ದೀಸ್, ದಟ್, ದೀಸ್, ದೋಸ್. ದಿಸ್ ಲೇಡಿ, ದಟ್ ಲೇಡಿ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ಯಾವ ರೀತಿ ಈ ದಿಸ್ ದಟ್ಟನ್ನು ಇದಕ್ಕೆ ಯೂಸ್ ಮಾಡ್ತೀವಿ, ಪರ್ಟಿಕ್ಯುಲರ್ ನೌನ್ ಪ್ರನೌನ್ ಏನೇ ಇದ್ರೂ ನಾವು ಇಲ್ಲಿ ಏನಂತ ಯೂಸ್ ಮಾಡ್ತೀವಿ, ದಿಸ್ ದಟ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ನೌನ್ನ ನಾವು ಯೂಸ್ ಮಾಡ್ತಾ ಇದ್ದರೆ ಅದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಇವುಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ನೌನ್ಗೆ. ಇಲ್ಲಿ ನೋಡಿ ದಿಸ್ ಲೇಡಿ, ದಟ್ ಲೇಡಿ, ದಿಸ್ ಬುಕ್ಸ್ ಅಂತ ನಾವು ಹೇಳ್ತೀವ ಅಲ್ಲ. ಯಾಕಂತಂದರೆ ಬುಕ್ಸ್ ಅನ್ನೋದು ಒಂದು ಪ್ಲೂರಲ್, ಅದು ಬಹಳಷ್ಟು ಆಗುತ್ತೆ. ಅಂದರೆ ಸ್ಪೆಸಿಫಿಕ್ ಒಂದನ್ನೇ ನಾವು ಪರ್ಟಿಕ್ಯುಲರನ್ನು ನಾವು ಇದು ಮಾಡ್ತಾ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಲಿ ಏನೂ ಇಲ್ಲ, ಯಾವುದೇ ಒಂದು ಸ್ಪೆಸಿಫಿಕ್ ನೌನ್ನ ಪಾಯಿಂಟ್ಔಟ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅವುಗಳನ್ನು ಯಾವ ಶಬ್ದಗಳು ಯೂಸ್ ಮಾಡ್ತೀವಿ ಅಂದರೆ ದಿಸ್, ದಟ್, ದೀಸ್, ದೋಸ್ ಅಂತ ಯೂಸ್ ಮಾಡ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಟೈಪನ್ನು ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಂದರೆ ನೀವು ಪೊಸೆಸಿವ್ ಅನ್ನೋ ಪದನ ಎಲ್ಲೇ ನೋಡಿದ್ರೂ ಅದು ಏನು ತೋರಿಸುತ್ತೆ, ಓನರ್ಶಿಪ್ಪನ್ನು ತೋರಿಸುತ್ತೆ. ಅದು ವರ್ಬಲ್ ಆಗಿರ್ಬೋದು ಅಥವಾ ಪ್ರನೌನಲ್ಲಿ ಯಾವುದ್ರಲ್ಲೂ ಕೂಡ ನೀವು ಅಡ್ವರ್ಬಲ್ಲಿ ಯಾವುದ್ರಲ್ಲೂ ಕೂಡ ನೀವು ನೋಡ್ರಿ ಅದು ಪೊಸೆಸಿವ್ ಅನ್ನೋದನ್ನು ಏನು ತೋರಿಸುತ್ತೆ, ಓನರ್ಶಿಪ್ಪನ್ನು ತೋರಿಸುತ್ತೆ. ಇಲ್ಲೂ ಕೂಡ ನೋಡಿ ಪೊಸೆಸಿವ್ ಅಡ್ಜೆಕ್ಟಿವ್ ಅಂದರೆ ಏನಂದರೆ ದೀಸ್ ಶೋ ಓನರ್ಶಿಪ್ ಆರ್ ಬಿಲಾಂಗಿಂಗ್. ಅಂದರೆ ಇದು ಓನರ್ಶಿಪ್ಪು ಅಥವಾ ಬಿಲಾಂಗಿಂಗ್ ಅಂದರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಆ ವಸ್ತು ಯಾರಿಗೆ ಸಂಬಂಧಪಟ್ಟಿದ್ದು, ಇದು ಯಾರ್ದು ಅನ್ನೋದನ್ನು ಹೇಳೋದನ್ನು ಏನಂತ ಕರಿತೀವಿ, ನಾವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸಚ್ ಆಸ್ ಮೈ, ಯುವರ್, ಹಿಸ್, ಹರ್, ಇಟ್ಸ್, ಅವರ್, ದೇರ್ ಇವೆಲ್ಲ ಶಬ್ದಗಳು ಏನು, ದಿಸ್ ಈಸ್ ಮೈ ಕಾರ್, ಇದು ನನ್ನ ಕಾರು ಅಂದರೆ ಅದು ಓನರ್ಶಿಪ್ಪನ್ನು ತೋರಿಸ್ತದೆ. ಆ ಕಾರ್ ಓನರ್ ಯಾರು, ಅವರು.
ಸೊ ಯಾವುದೇ ಒಂದು ಶಬ್ದ ಓನರ್ಶಿಪ್ಪನ್ನು ತೋರಿಸ್ತಾ ಇದ್ದರೆ, ಅದು ಎಡ್ಜೆಕ್ಟಿವಲ್ಲಿ ಓನರ್ಶಿಪ್ಪನ್ನು ತೋರಿಸ್ತಾ ಇದ್ದರೆ ಅವುಗಳನ್ನು ನಾವು ಪೊಸೆಸಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಎಲ್ಲ ಶಬ್ದಗಳು ಮೈ, ಯುವರ್, ಹಿಸ್, ಹರ್, ಇಟ್ಸ್, ಅವರ್ ಇವೆಲ್ಲ ಶಬ್ದಗಳು ಕೂಡ ಪೊಸೆಸಿವ್ ಎಡ್ಜೆಕ್ಟಿವಲ್ಲೇ ಬರುತ್ತೆ. ಸೊ ನಾವು ಈ ಶಬ್ದಗಳನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವುದೇ ಒಂದು ಓನರ್ಶಿಪ್ಪನ್ನು ಹೇಳೋದಕ್ಕೆ ಮಾತ್ರ ಈ ಶಬ್ದ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಈ ಎಲ್ಲ ಶಬ್ದಗಳು ಯಾವುದರಲ್ಲಿ ಬರುತ್ತೆ, ಪೊಸೆಸಿವ್ ಎಡ್ಜೆಕ್ಟಿವಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಪೊಸೆಸಿವ್ ಅಂತಂದರೆ ಇದು ನಂದು ಅಂದರೆ ಓನರ್ಶಿಪ್ನ ತೊಗೊಳೋದಕ್ಕೆ, ಅಥವಾ ಬಿಲಾಂಗಿಂಗ್ ಅಂದರೆ ಇದು ಯಾರ್ದು ಏನು ಅಂತ ಬಿಲಾಂಗಿಂಗ್ನ ಇದು ಹೇಳೋದಕ್ಕೆ ನಾವೇನಂತ ಕರಿತೀವಿ, ಪೊಸೆಸಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಇಂಟರೋಗೇಟಿವ್ ಎಡ್ಜೆಕ್ಟಿವ್ಸ್. ಇದು ಕೂಡ ಇಂಟರಾಗೇಟಿವ್ ಅಂತ ನೀವು ಎಲ್ಲೇ ನೋಡಿದ್ರೂ ಅದು ಕ್ವೆಶನರಿ WH ಕ್ವೆಶನ್ನ ತೋರಿಸುತ್ತೆ. ಅಂದರೆ ಇಂಟರಾಗೇಟಿವ್ ಅಂತ ನೀವು ವರ್ಬು, ಎಡ್ವರ್ಬು, ಎಡ್ಜೆಕ್ಟಿವ್ ಎಲ್ಲೇ ಪ್ರೊನೌನು ಎಲ್ಲೇ ನೋಡಿದ್ರೂ ಕೂಡ ಅದು ಯಾವುದನ್ನು ತೋರಿಸುತ್ತೆ, ಕ್ವೆಶನರಿ ಫಾರ್ಮ್ನ ತೋರಿಸುತ್ತೆ. ಅದು WH ಕ್ವೆಶನನ್ನೇ ತೋರಿಸುತ್ತೆ. ಇಲ್ಲೂ ಕೂಡ ನೋಡಿ, ದೀಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವೆಶನ್ಸ್ ಅಬೌಟ್ ನೌನ್ಸ್ ಸಚ್ ಆಸ್ ವಿಚ್, ವಾಟ್ ಆರ್ ಹೂಸ್. ಅಂದರೆ ಇಲ್ಲಿ ನೋಡಿ, ನೌನ್ಗಳನ್ನು ಕ್ವಶನ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಇಂಟರಾಗೇಟಿವ್ ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಂದರೆ ಯಾವುದು, ದೀಸ್ ಆರ್ ಯೂ ಟು ಆಸ್ಕ್ ಕ್ವಶನ್ಸ್ ಅಬೌಟ್ ನೌನ್, ಅಂದರೆ ನೌನ್ ಮೇಲೆ ನಾವು ಕ್ವಶನನ್ನು ಕೇಳೋದಕ್ಕೆ ಏನಂತ ಕರಿತೀವಿ, ಇಲ್ಲಿ ಇಂಟರಾಗೇಟಿವ್ ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇಲ್ಲಿ ಇಂಟರಾಗೇಟಿವ್ ಅಂತಂದರೆ ನೀವು ಏನಿಲ್ಲ, ಯಾವುದೇ ಒಂದು ಸೆಂಟೆನ್ಸ್ ಕೊಟ್ಟು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ನೀವು ಇಂಟರಾಗೇಟಿವ್ ಎಡ್ಜೆಕ್ಟಿವ್ ಅಂತ ಕೇಳಿದರೆ ಅದರಲ್ಲಿ ಕ್ವೆಶನರಿ ಫಾರ್ಮ್ ಮೇನ್ ಆಗಿ WH ಕ್ವೆಶನ್ ಯಾವುದಿರುತ್ತೋ, WH ವರ್ಡ್ ಯಾವುದಿರುತ್ತೋ ಅದನ್ನು ನೀವು ಏನಂತ ಕರಿಬೇಕು, ಇಂಟರಾಗೇಟಿವ್ ಎಡ್ಜೆಕ್ಟಿವ್ ಅಂತ ಫೈಂಡ್ ಮಾಡ್ಬೋದು. ಈಸಿಯಾಗಿದೆ ಇದು. ಸೊ ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. The next one is distributive adjective. These refer to individual or object within a group. Examples include each, every, either, neither. ನೋಡಿ, ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂದರೆ ಏನು, ದೀಸ್ ರೆಫರ್ ಟು ಇಂಡಿವಿಜುವಲ್ ಆರ್ ಅಬ್ಜೆಕ್ಟ್ ವಿತಿನ್ ಎ ಗ್ರೂಪ್. ಅಂದರೆ ಯಾವುದೇ ಒಂದು ಗ್ರೂಪಲ್ಲಿರುವ ಇಂಡಿವಿಜುವಲ್ ಪರ್ಸನ್ಸ್ನ ಬಗ್ಗೆ ಹೇಳೋದನ್ನು, ಡಿಸ್ಕ್ರೈಬ್ ಮಾಡೋದನ್ನು ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಗ್ರೂಪಲ್ಲಿ, ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಒಂದು ಪೀಪಲ್ ಗ್ರೂಪ್ ಇದೆ ಅಂತಂದರೆ ಆ ಗ್ರೂಪಲ್ಲಿ ನಾವು ಇಂಡಿವಿಜುವಲ್ ಪರ್ಸನ್ಸ್ನ, ಯಾವುದೇ ಒಂದು ಪ್ಲೇಸಸ್ ಗ್ರೂಪ್ ಇದೆ ಅಂದರೆ ಆ ಪ್ಲೇಸಸ್ ಗ್ರೂಪಲ್ಲಿ ನಾವು ಇಂಡಿವಿಜುವಲ್ ಪ್ಲೇಸ್ನ ಏನು ಡಿಸ್ಕ್ರೈಬ್ ಮಾಡ್ತೀವಲ್ಲ ಅವುಗಳನ್ನು ನಾವು ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ಈಚ್, ಎವ್ರಿ. ಈಚ್ ಪರ್ಸನ್ ಅಂದರೆ ಪ್ರತಿಯೊಂದು ಪರ್ಸನ್ನು ಯಾವ ರೀತಿ ಇದ್ದಾರೆ, ಬ್ಯೂಟಿಫುಲ್. ಇನ್ ದಿಸ್ ಗ್ರೂಪ್ ಈಚ್ ಪರ್ಸನ್ ಆರ್ ಬ್ಯೂಟಿಫುಲ್. ಅಂದರೆ ಈ ಗ್ರೂಪಲ್ಲಿ ಪ್ರತಿಯೊಬ್ಬರು ಕೂಡ ಬ್ಯೂಟಿಫುಲ್ ಆಗಿದ್ದಾರೆ. ಅಂದರೆ ಯಾವುದೇ ಒಂದು ಗ್ರೂಪ್ನ ತಗೊಂಡು ಆ ಗ್ರೂಪ್ನಲ್ಲಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಪರ್ಸನ್ಸು ಬಗ್ಗೆ ಡಿಸ್ಕ್ರೈಬ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಗ್ರೂಪಲ್ಲಿ ಇಂಡಿವಿಜುವಲ್ ವ್ಯಕ್ತಿನ ಡಿಸ್ಕ್ರೈಬ್ ಮಾಡೋದನ್ನು, ಅವುಗಳನ್ನು ನಾವು ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈಚ್, ಎವ್ರಿ, ಐದರ್, ನೈದರ್ ಈ ಎಲ್ಲ ಪದಗಳು ಅಂದರೆ ಗ್ರೂಪಲ್ಲಿರುವ ವ್ಯಕ್ತಿಗಳನ್ನು, ಪ್ರತಿಯೊಬ್ಬರು ವ್ಯಕ್ತಿಗಳನ್ನು, ಇಂಡಿವಿಜುವಲ್ ಪರ್ಸನನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಅದಕ್ಕೆ ಇವುಗಳನ್ನ ನಾವು ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ಒನ್ ನೋಡಿ, ಪ್ರಾಪರ್ ಅಡ್ಜೆಕ್ಟಿವ್ಸ್. ದೀಸ್ ಆರ್ ಡೆರೈವ್ಡ್ ಫ್ರಮ್ ಪ್ರಾಪರ್ ನೌನ್ಸ್ ಆ್ಯಂಡ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್. ಇಲ್ಲಿ ಹೆಸರೇ ಹೇಳುವಂತೆ ಪ್ರಾಪರ್ ನೌನ್ ಅಡ್ಜೆಕ್ಟಿವ್ ಅಂದರೆ ಇವು ಎಲ್ಲಿಂದ ಬಂದಿರುತ್ತೆ, ಪ್ರಾಪರ್ ನೌನಿಂದ ಬಂದಿರುತ್ತೆ. ನಿಮಗೆ ಪ್ರಾಪರ್ ನೌನ್ ಅಂದರೆ ಗೊತ್ತಿರ್ಬೋದು, ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಬಗ್ಗೆ ಹೇಳೋದನ್ನು ನಾವು ಪ್ರಾಪರ್ ನೌನ್, ಅಂದರೆ ಥಿಂಗ್ಸ್ ನೇಮನ್ನು ಹೇಳೋದನ್ನು ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಈ ಪ್ರಾಪರ್ ಅಡ್ಜೆಕ್ಟಿವ್ ಎಲ್ಲಿಂದ ಬಂದಿರುತ್ತೆ ಅಂದರೆ ಪ್ರಾಪರ್ ನೌನಿಂದನೇ ಈ ಪ್ರಾಪರ್ ಅಡ್ಜೆಕ್ಟಿವ್ನ ತೊಗೊಂಡಿರೋದು. ಸೊ ಇಲ್ಲಿ ಯಾವ ರೀತಿ ನಾವು ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಯಾವ ರೀತಿ ಹೇಳ್ತೀವಿ ಅಂದರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ಅಮೇರಿಕನ್, ಶೇಕ್ಸ್ಪಿಯರಿನ್. ನೋಡಿ, ಯು ಆರ್ ಲುಕ್ಕಿಂಗ್ ಲೈಕ್ ಎ ಶೇಕ್ಸ್ಪಿಯರಿನ್ ಅಂತ ಹೇಳ್ತೀವಿ. ಲುಕ್ಕಿಂಗ್ ಲೈಕ್ ಎ ಶೇಕ್ಸ್ಪಿಯರನ್ ಅಂದರೆ ಶೇಕ್ಸ್ಪಿಯರನ್ ಹಾಗೆ ಕಾಣ್ತಾ ಇದೆಯಾ ಅಂತ ಹೇಳೋದಕ್ಕೆ. ಅಂದರೆ ಇಲ್ಲಿ ಶೇಕ್ಸ್ಪಿಯರ್ ಅನ್ನೋ ಒಂದು ನೌನನ್ನು ನಾವು ಏನು ಮಾಡ್ತಾ ಇದ್ವಿ, ಡಿಸ್ಕ್ರೈಬ್ ಮಾಡೋದಕ್ಕೆ ತಗೋತಾ ಇದ್ದೀವಿ. ಸೊ ಅದಕ್ಕೆ ಇದು ಏನಂತ, ಪ್ರಾಪರ್ ಅಡ್ಜೆಕ್ಟಿವ್. ಇದು ಶೇಕ್ಸ್ಪಿಯರ್ ಅನ್ನೋದೇನು ಒಂದು
ನೌನು, ಪ್ರಾಪರ್ ನೌನು. ಈ ನೌನನ್ನು ನಾವು ಪ್ರಾಪರ್ ನೌನಿಂದನೇ ತೊಗೊಂಡಿರ್ತೀವಿ. ಸೊ ಇದನ್ನು ನಾವು ಏನು ಬಳಸ್ತಾ ಇದ್ದೀವಿ, ಯಾವುದಾದ್ರೂ ವ್ಯಕ್ತಿನ ಡಿಸ್ಕ್ರೈಬ್ ಮಾಡೋದಕ್ಕೆ, ಅವರ ವಿಶೇಷಣೆಯನ್ನು ತೋರಿಸೋದಕ್ಕೆ ಬಳಸ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇದನ್ನು ಏನಂತೀವಿ, ಪ್ರಾಪರ್ ನೌನ್ ಅಂತ, ಇದು ಪ್ರಾಪರ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈ ಪ್ರಾಪರ್ ಅಡ್ಜೆಕ್ಟಿವ್ಸ್ನು ಕೂಡ ಯಾವಾಗಲೂ ಕ್ಯಾಪಿಟಲೈಸ್ನಲ್ಲೇ ಇರುತ್ತೆ. ಅಂದರೆ ಯಾವುದೇ ಒಂದು ಪ್ರಾಪರ್ ನೌನ್ ಆಗಿರ್ಬೋದು, ಪ್ರಾಪರ್ ಅಡ್ಜೆಕ್ಟಿವ್ ಆಗಿರ್ಬೋದು, ಕ್ಯಾಪಿಟಲೈಸಲ್ಲೇ ಇರುತ್ತೆ. ಸೊ ನಿಮಗೆ ಪ್ರಾಪರ್ ಅಡ್ಜೆಕ್ಟಿವ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ ಅಡ್ಜೆಕ್ಟಿವ್ಸ್. ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂದರೆ ಏನು ಅಂತ ನೋಡೋಣ. ದೀಸ್ ಆರ್ ಫಾರ್ಮ್ಡ್ ಬೈ ಕಂಬೈನಿಂಗ್ 2 or more ವರ್ಡ್ಸ್, ಆಫನ್ ವಿತ್ ಎ ಹೈಫನ್ ಟು ಮೋಡಿಫೈ ಎ ನೌನ್. ಇಲ್ಲಿ ನೋಡಿ, ಈ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂದರೆ ಏನು, ಇವು 2 ಅಥವಾ 2ಕ್ಕಿಂತ ಹೆಚ್ಚು ವರ್ಡ್ಸ್ಗಳನ್ನು ಕಂಬೈನ್ ಮಾಡಿದಾಗಿರುತ್ತವೆ. ಮತ್ತು ಆಫನ್ ವಿತ್ ಎ ಹೈಫನ್ ಅಂದರೆ ನಡುವೆ, ಅಂದರೆ ಈ ಕಾಂಪೌಂಡ್ ಅಡ್ಜೆಕ್ಟಿವ್ನ ನಡುವೆ ಅಂದರೆ 2 ಶಬ್ದಗಳ ನಡುವೆ ಒಂದು ಹೈಫನ್ ಇರುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು. ಟು ಮೋಡಿಫೈ ಎ ನೌನ್, ಮತ್ತು ಇದು ಯಾವುದನ್ನು ಮೋಡಿಫೈ ಮಾಡುತ್ತೆ, ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ, ನೌನನ್ನು ಡಿಸ್ಕ್ರೈಬ್ ಮಾಡುತ್ತೆ. ಇಲ್ಲಿ ನೋಡಿ, ಪಾರ್ಟ್ ಟೈಮ್, ವೆಲ್ ನೌನ್, ಈ ರೀತಿ ಶಬ್ದಗಳು ಅಂದರೆ ನಡುವೆ ಹೈಫನ್ ಬಂದು 2 or more ವರ್ಡ್ಸ್ ಕಂಬೈನ್ ಆಗಿದ್ದರೆ ಇವುಗಳನ್ನು ನಾವು ಏನಂತ ಕರಿತೀವಿ, ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇಲ್ಲಿ ಏನಿಲ್ಲ, ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ. ಯಾವುದೇ ಒಂದು 2 ಅಥವಾ 3 ಶಬ್ದಗಳನ್ನು ಕಂಬೈನ್ ಮಾಡಿಬಿಟ್ಟು ನಡುವೆ ಹೈಫನ್ ತಂದಿದ್ರೆ ಅವುಗಳು ನೌನನ್ನು ಡಿಸ್ಕ್ರೈಬ್ ಮಾಡುವಂಥವು ಆಗಿದ್ದರೆ ಅವುಗಳನ್ನ ನಾವು ಏನಂತ ಕರಿತೀವಿ, ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್. ದ ನೆಕ್ಸ್ಟ್ ಒನ್ ಈಸ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್. These are participles, verb forms ending in ing or ed or en used as adjectives. ಅಂದರೆ ನೋಡಿ, ಇಲ್ಲಿ ಇವು ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಏನಾಗುತ್ತೆ, ಒಂದು ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಒಂದು ವರ್ಬ್ ಜೊತೆಗೆ ಮಿಂಗಲ್ ಆಗಿರುತ್ತವೆ ಇವು. ನೋಡಿ, ಇವು ಯಾವ ವರ್ಬ್ ಫಾರ್ಮ್ಸ್ ಎಂಡಿಂಗ್ ಇನ್ ing ed en ಅಂದರೆ ಇವು ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ವರ್ಬ್ ಜೊತೆನೇ ಇರುತ್ತೆ. ಆ ವರ್ಬ್ ಜೊತೆನೇ ಮಿಂಗಲ್ ಆಗಿ ಒಂದು ಎಂಡನ್ನು ಕೊಡುತ್ತೆ ಅದಕ್ಕೆ. ಇವಾಗ ನೋಡಿ, ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ರನ್ನಿಂಗ್, ಇನ್ ರನ್ನಿಂಗ್ ಶೂಸ್. ನೋಡಿ ಇಲ್ಲಿ ರನ್ನಿಂಗ್ ಶೂಸ್ ಅನ್ನೋ ಒಂದು ಸೆಂಟೆನ್ಸಲ್ಲಿ ರನ್ನಿಂಗ್ ಅನ್ನೋದು ಏನು, ಒಂದು ವರ್ಬ್. ಈ ರನ್ನಿಂಗ್ ಅನ್ನೋ ವರ್ಬನ್ನು, ರನ್ ಅನ್ನೋ ವರ್ಬನ್ನು ನಾವು ing ಹಚ್ಚಿ ರನ್ನಿಂಗ್ ಅಂತ ಮಾಡಿದ್ದೀವಿ. ಇಲ್ಲಿ ರನ್ನಿಂಗ್ ಅನ್ನೋ ವರ್ಬ್ ಏನು ಮಾಡ್ತಾ ಇದೆ, ಶೂಸು ಯಾವ ಶೂಸು ಅಂತ ಹೇಳ್ತಾ ಇದೆ. ಅಂದರೆ ಇವು ಯಾವ ರೀತಿ ಶೂಸು ಅಂತ ಹೇಳ್ತಾ ಇದ್ದೀವಿ. ಯಾವ ರೀತಿ ಶೂಸ್ ಅಂದರೆ ರನ್ನಿಂಗ್ ಶೂಸ್, ಅಂದರೆ ವಾಕಿಂಗ್ ಶೂಸ್, ರನ್ನಿಂಗ್ ಶೂಸ್, ಈ ರೀತಿ ರನ್ನಿಂಗ್ ಶೂಸ್ ಅಂತ ನಾವು ಯಾವ ರೀತಿ ಶೂಸ್ ಅಂತ ಇಲ್ಲಿ ಫೈಂಡ್ ಮಾಡ್ತಾ ಇದ್ದೀವಿ, ರನ್ನಿಂಗ್ ಶೂಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ರನ್ ಅನ್ನೋ ಪದನ ing ಅನ್ನೋ ರನ್ ಅನ್ನೋ ವರ್ಬನ್ನು ನಾವು ing ಸೇರಿಸ್ಬಿಟ್ಟು ಇದನ್ನು ಏನು ಒಂದು ಡಿಸ್ಕ್ರೈಬಿಂಗ್ ವರ್ಬ್ ಆಗಿ ಮಾಡಿದ್ದೀವಿ, ಡಿಸ್ಕ್ರೈಬಿಂಗ್ ವರ್ಡ್ ಆಗಿ ಮಾಡಿದ್ದೀವಿ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂತ ಇವುಗಳನ್ನ ಕರಿತೀವಿ. ಅಂದರೆ ಯಾವುದೇ ಒಂದು ವರ್ಬ್ ಜೊತೆ ing ed en ಈ ರೀತಿ ಸೇರಿಸಿ ಯಾವುದೇ ಒಂದು ನೌನನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅದನ್ನು ಏನಂತ ಕರಿತೀವಿ, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂದರೆ ಏನೂ ಇಲ್ಲ, ಯಾವುದೇ ಒಂದು ವರ್ಬ್ ಜೊತೆಗೆ ing ed en ಸೇರಿಸ್ಬಿಟ್ಟು ನಾವು ಯಾವುದೇ ನೌನನ್ನು ಏನು ಮಾಡಬೇಕು, ಅದ್ರ ಬಗ್ಗೆ ವಿಶೇಷಣ ಅದು ಯಾವ ರೀತಿ ಅಂತ ಹೇಳ್ತಾ ಇದ್ದರೆ ಅದನ್ನು ನಾವು ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಅಟ್ರಿಬ್ಯೂಟಿವ್ ವರ್ಸಸ್ ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ಸ್. ಇಲ್ಲಿ 2 ರೀತಿ ಅಡ್ಜೆಕ್ಟಿವ್ಸ್ ಇದ್ದಾವೆ, ಅಟ್ರಿಬ್ಯೂಟಿವ್ ಮತ್ತು ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ಸ್. ಇವುಗಳಂದರೆ ಏನು ಮತ್ತು ಇವುಗಳನ್ನ ಯಾವ ರೀತಿ ಗುರುತಿಸೋದನ್ನು ನೋಡೋಣ. ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೌನ್, ದೇ ಮೋಡಿಫೈ. ಇಲ್ಲಿ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಬಿಫೋರ್ ದ ನೌನ್, ಅಂದರೆ ಇವು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಯಾವುದೇ ರೀತಿ ಇಲ್ಲಿವರೆಗೂ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇವುಗಳನ್ನ ಕೇಳಿಲ್ಲ. ಆದರೂ ಬೆಟರ್ ತಿಳ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಮುಂದೆ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡಿ, ಇಲ್ಲಿ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂದರೆ ಕಮ್ ಬಿಫೋರ್ ದ ನೌನ್. ಈ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಯಾವಾಗಲೂ ನೌನ್ನ ಮುಂಚೆ ಬರುತ್ತವೆ. ಅಂದರೆ ನೌನ್, ಯಾವುದೇ ನೌನ್ ಇದ್ದರೆ ಆ ನೌನ್ಗಿಂತ ಯಾವುದೇ ಒಂದು ಸೆಂಟೆನ್ಸಲ್ಲಿ ನೌನ್ಗಿಂತ ಮುಂಚೆ ಬರುವ ಅಡ್ಜೆಕ್ಟಿವ್ಸನ್ನ ಆಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ವೈಲ್ ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ಸ್ ಫಾಲೋ ಎ ಲಿಂಕಿಂಗ್ ವರ್ಬ್. ಇಲ್ಲಿ ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ಸ್ ಏನು ಮಾಡುತ್ತೆ, ಒಂದು ಲಿಂಕಿಂಗ್ ವರ್ಬ್ ಆಗಿ ಇಲ್ಲಿ ವರ್ಕ್ ಮಾಡುತ್ತೆ. ಅಂದರೆ ಆಟ್ರಿಬ್ಯೂಟಿವ್ ವರ್ಬ್ ಅಡ್ಜೆಕ್ಟಿವಲ್ಲಿ ಏನು, ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, ದ ಟಾಲ್ ಬಿಲ್ಡಿಂಗ್. ಅಂದರೆ ಇಲ್ಲಿ ಬಿಲ್ಡಿಂಗ್ ಅನ್ನೋದು ಒಂದು ಏನು ನೌನ್ ಆಗಿರುತ್ತೆ. ಈ ಬಿಲ್ಡಿಂಗ್ನ
ಬಿಫೋರ್ ಅಂದರೆ ಮುಂಚೆ ಏನು ಬಂದಿದೆ ಟಾಲ್ ಅನ್ನೋ ಒಂದು ವರ್ಡು ಬಿಲ್ಡಿಂಗ್ ಅನ್ನೋ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇದನ್ನು ಆಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಡಿ ಪ್ರೆಡಿಕೇಟಿವ್ ಎಕ್ಸಾಂಪಲ್ ನೋಡಿ, ದ ಬಿಲ್ಡಿಂಗ್ ಈಸ್ ಟಾಲ್ ಅಂದರೆ ಇಲ್ಲಿ ಟಾಲ್ ಅನ್ನೋ ಒಂದು ವರ್ಡು ಲಿಂಕಿಂಗ್ ವರ್ಬ್ನ ಏನು ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದೆ. ಇಲ್ಲಿ ಲಿಂಕಿಂಗ್ ವರ್ಬ್ ಯಾವುದು, ಈಸ್. ಅಂದರೆ ದ ಬಿಲ್ಡಿಂಗ್ ಈಸ್ ಟಾಲ್ ಅಲ್ಲಿ ಈಸ್ ಅನ್ನೋದು ಒಂದು ಲಿಂಕಿಂಗ್ ವರ್ಬನ್ನು ಇಲ್ಲಿ ಟಾಲ್ ಅನ್ನೋ ಒಂದು ಎಡ್ಜೆಕ್ಟಿವ್ ಏನು ಮಾಡ್ತಾ ಇದೆ, ಫಾಲೋ ಮಾಡ್ತಾ ಇದೆ. ಅಂದರೆ ಯಾವುದೇ ಒಂದು ಲಿಂಕಿಂಗ್ ವರ್ಡ್ನ ಆಫ್ಟರ್ ಅಂದರೆ ಆಫ್ಟರ್ ದ ಲಿಂಕಿಂಗ್ ವರ್ಡ್ ಬಂದರೆ ಅದನ್ನು ನಾವು ಏನಂತ ಕರಿತೀವಿ, ಎಡ್ಜೆಕ್ಟಿವ್ನ ಪ್ರೆಡಿಕೇಟಿವ್ ಎಡ್ಜೆಕ್ಟಿವ್ ಅಂತ ಕರಿತೀವಿ. ಅಂದರೆ ಆಟ್ರಿಬ್ಯೂಟಿವ್ ಅಂದರೆ ಬಿಫೋರ್ ದ ನೌನ್ ಬರಬೇಕು, ಇಲ್ಲ ಪ್ರೆಡಿಕೇಟಿವ್ ಅಂತಂದರೆ ಆಫ್ಟರ್ ದ ಲಿಂಕಿಂಗ್ ವರ್ಬ್ ಬರಬೇಕು. ಅಂದರೆ ಯಾವುದೇ ಒಂದು ನೌನ್ ಆದಮೇಲೆ ಲಿಂಕಿಂಗ್ ವರ್ಬ್ ಆದಮೇಲೆ ಅಡ್ಜೆಕ್ಟಿವ್ ಬಂದರೆ ಅದನ್ನು ಪ್ರೆಡಿಕೇಟಿವ್ ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಡ್ಜೆಕ್ಟಿವ್ ಮೀನಿಂಗು ಮತ್ತು ಎಕ್ಸಾಂಪಲ್ಸು ಮತ್ತು ಎಡ್ಜೆಕ್ಟಿವ್ನ ಟೈಪ್ಸ್ನ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಎಡ್ಜೆಕ್ಟಿವ್ ಅಂದರೆ ಏನು ಅಂತ ಪೂರ್ತಿಯಾಗಿ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಗ್ರಾಮರ್ನ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ಈ ಟಾಪಿಕಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.